ರಾಜ್ಯದ ಮತದಾರ ಜಾಗೃತಿಯಿಂದ ಮತದಾನವನ್ನು ನೀಡಿದರೆ ನರೇಂದ್ರ ಮೋದಿಜಿ ಅವರ ಕೈಗಳನ್ನು ಬಲಪಡಿಸಿದ್ದಾನೆ. ಮತ್ತೆ ಕಾಂಗ್ರೆಸ್ನವರಿಗೆ ಈಗ ಮತಯಂತ್ರಗಳ ಮೇಲೆ ಅನುಮಾನ ಶುರುವಾಗುತ್ತೆ. ಇವಾಗ ಸಂಡೂರಿನಲ್ಲಿ ಬಿಜೆಪಿ ಮುನ್ನಡೆತಾ ಇದೆ. ಎಸ್ ಸರ್, ಸಂಡೂರಿನಲ್ಲಿ 6ನೇ ಸುತ್ತಿನಲ್ಲಿ ಅಂದ್ರೆ ಕಾಂಗ್ರೆಸ್ 0 ಕಡೆಗೆ ಹೋಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ನೀವು 6ನೇ ಸುತ್ತಲ್ಲೂ ಇಡೀ ದೇಶದಲ್ಲಿ ಬೆಂಬಲಿಸ್ತಾ ಇದ್ದಾರೆ, ಕರ್ನಾಟಕದಲ್ಲಿ 0. ಸಂಡೂರ್ನಲ್ಲಿ ಒಂದ್ ಸೆಕೆಂಡ್ ಸರ್, ಸಂಡೂರ್ನಲ್ಲೂ ಕೂಡ ಬಹಳ ಒಳ್ಳೆ ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಈ ಬಾರಿ. ಹಾಗಾಗಿ ಅದು ಯಾರು ಪರ ಅನ್ನುವಂತ ರೀತಿಯಾಗಿ ಒಂದು ಕುತೂಹಲ ಇತ್ತು. ಆಮೇಲೆ ಸಂಡೂರ್ನಲ್ಲಿ ಈ ಬಾರಿ ನಾನು ಮೊದಲೇ ಹೇಳಿದಾಗೆ ಬಿಜೆಪಿ ಯಾವುದೇ ರೀತಿಯಂತ ಬಂಡಾಯ ಇಲ್ದಿತಿ ಕಣಕ್ಕಿಳಿದಂಥದ್ದು, ಇಬ್ಬರ ನಡುವೆ ಮಾತ್ರ ಫೈಟ್ ಇದ್ದಂಥದ್ದು. ಇಷ್ಟು ಬಾರಿ ಬಿಜೆಪಿಯಿಂದ ಯಾರಾದ್ರೂ ಬಂಡಾಯ ಅಭ್ಯರ್ಥಿಯಲ್ಲಿ ಇರ್ತಾ ಇದ್ರು. ಅದಾದ ನಂತರದಲ್ಲಿ ಬಹಳ ಘಟಾನುಘಟಿಗಳು ಬಿಜೆಪಿ ಅಭ್ಯರ್ಥಿ ಪರವಾಗಿ ಅಲ್ಲಿ ಕೆಲಸ ಮಾಡಿದಂಥದ್ದು. ಏನಾದ್ರು ಅನುಕೂಲ ಆಗ್ಬಹುದಾ ಅನ್ನುವಂತ ವಿಶ್ವಾಸವನ್ನ ಅವರಲ್ಲಿ ಮೂಡಿಸೋಕಾಗಿದೆ. ಯಾಕೆ ಅಂತ ಅಂದ್ರೆ ಇಲ್ಲಿ ತನಕನೂ ಕೂಡ ಲೀಡಿಂಗ್ ನಲ್ಲಿ ಇದ್ದಂತ ಅನ್ನಪೂರ್ಣ ತುಕಾರಾಮ್ ಅವರು ಈಗ 6ನೇ ಸುತ್ತಿನಲ್ಲಿ ತಮ್ಮ ಲೀಡಿಂಗ್ ಅನ್ನ ಕಳ್ಕೊಂಡಿದ್ದಾರೆ. ಬಂಗಾರು ಹನುಮಂತು ಅವರು ಮುನ್ನಡೆಗೆ ಬಂದಿದ್ದಾರೆ. ಈಗ ಮತ್ತೆ ಚೇಂಜ್ ಆಗಿದೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ 205 ಮತಗಳ ಮುನ್ನಡೆಯಲ್ಲಿದ್ದಾರೆ. ಈಗ ಸ್ವಲ್ಪ ಚೇಂಜ್ ಆಗಿದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ 25,649 ಮತಗಳನ್ನು ಪಡೆದಿದ್ದಾರೆ. ಸಿಪಿ ಯೋಗೇಶ್ವರ್ಗೆ 24,343 ಮತಗಳು. ಈ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ 1,306 ಮತಗಳಿಂದ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ 100 ಕೆಳಗಡೆ MVA ಕೂಡ ಕ್ರಾಸ್ ಮಾಡ್ತಾ ಇಲ್ಲ. 162 NDA. ನೀವು ಮುಂದಿದ್ದೀರಿ ಅಂತ ನಾಗರಾಜ್ ಯಾದವ್ ಅವ್ರನ್ನ ಮಾತಲ್ಲೂ ಹಿಂದಿಟ್ಬಿಟ್ಟಿದ್ದಾರೆ. ನಾಗರಾಜ್ ಯಾದವ್ ನೋಡಿ, ಬಹಳ ಪ್ರಾರಂಭಿಕವಾಗಿರ್ತಕ್ಕಂಥ 4-5 ರೌಂಡ್ಗಳು ತಾಳ್ಮೆ ಕೇಳ್ಕೊಳ್ರಿ ರವಿಕುಮಾರ್ ಅವರೇ, ಯಾಕೆ ಹಿಂಗಾಗ್ಬಿಟ್ರಿ ಬರ್ತಾ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ 20 ರೌಂಡ್ಗಳು ನಡಿಬೇಕಾಗಿರೋ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ 1000 ವೋಟ್ ಲೀಡ್ ಇದ್ದಿದ್ದು ಮಾತ್ರಕ್ಕೆ ನೀವು ಹರಿಯಾಣದಲ್ಲಿ ನೋಡಿದ್ರಲ್ಲ ಏನಾಯ್ತು ಅಂತೇಳಿ, ಪ್ರೆಡಿಕ್ಷನ್ಸ್ ಏನಿತ್ತು, ಆ ರಿಸಲ್ಟ್ ಏನ್ ಬಂತು, ಏನಾಯ್ತು ಅದಕ್ಕೆ ಕೊನೆಗೆ ಸ್ಟಾರ್ಟಿಂಗ್ ಅಲ್ಲಿ ಲೀಡಿಂಗ್ ಏನಿತ್ತು, ಕೊನೆಗೆ ಏನ್ ಬಿತ್ತು. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಕೂಡ ಹೇಳ್ತೀನಿ ಕೇಳಿ, ನಡೆದಂತ ವಿಚಾರಗಳಲ್ಲಿ ಈಗ ನಡೆದಿರೋ ಎಲೆಕ್ಷನ್ಗಳಿರ್ಬೋದು, ಮೊನ್ನೆ ಪಾರ್ಲಿಮೆಂಟ್ ನಡೆದ ವಿಚಾರಗಳಿರ್ಬೋದು, ಅಲ್ಲಿ ನೋಡಿದಾಗ ಪಾರ್ಲಿಮೆಂಟ್ ರಿಸಲ್ಟ್ಸ್ ಪ್ರಕಾರ ನೋಡಿದಾಗ 153 ಸೀಟ್ಗಳಲ್ಲಿ ನಾವು ಮಹಾರಾಷ್ಟ್ರದಲ್ಲಿ ಕೂಡ